ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳ್ಳಂಬೆಳಗ್ಗೆ ಬಾರ್ ಓಪನ್ ಮಾಡದಿದ್ದಕ್ಕೆ ಶಾಸಕ ಸುರೇಶ್ ಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಾರ್ಗೆ ಭೇಟಿ ನೀಡಿ ಸಿಬ್ಬಂದಿಗೆ ಸುರೇಶ್ ಕುಮಾರ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜಾಜಿನಗರದಲ್ಲಿರುವ ಪ್ರೈವೇಟ್ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಭೇಟಿ ಕೊಟ್ಟಿರು ತೆರೆದಿದ್ದಕ್ಕೆ ಬೆಳ್ಳಂಬೆಳಗ್ಗೆ ಬಾರ್ ಅನ್ನ ಓಪನ್ ಮಾಡಿದ್ದಕ್ಕೆ ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಅವರು ಗರಂ ಆಗಿರೋದು. ಅದಕ್ಕೆ ಅವಕಾಶ ಇಲ್ಲ. ಬೆಳಗ್ಗೆ 7 ಗಂಟೆಗೂ ಮುಂಚೆ ಬಾರ್ ತೆರೆದ ವಿಚಾರ ಅವರಿಗೆ ಗೊತ್ತಾಗಿದೆ. ಜೊತೆಗೆ ಈ ಬಗ್ಗೆ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ ಸ್ಥಳೀಯ ನಿವಾಸಿಗಳು. ಓಪನ್ ಇರುವ ಬಾರ್ ಅನ್ನ ತಕ್ಷಣ ಮುಚ್ಚಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಲ್ಲೂ ಬೆಳ್ಳಂಬೆಳಗ್ಗೆ ಬಾರ್ ಓಪನ್ ಮಾಡಿದ್ರು ಸಿಬ್ಬಂದಿ. ಆಗಲೂ ಸ್ಥಳಕ್ಕೆ ಹೋಗಿ ತರಾಟೆಗೆ ತೆಗೆದುಕೊಂಡಿದ್ರು ಸುರೇಶ್ ಕುಮಾರ್ ಅವರು. ಅಬಕಾರಿ ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಬಕಾರಿ ಸಚಿವರು, ಅಧಿಕಾರಿಗಳು, ಪೊಲೀಸರಿಗೆ ಸುರೇಶ್ ಕುಮಾರ್ ಆಗ್ರಹಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಬಾರ್ ಓಪನ್ ಮಾಡಬಾರದು ಅನ್ನೋದು ರೂಲ್ಸ್. ಬಟ್ ಇಲ್ಲೆಲ್ಲ ಹೇಳರ್ ಯಾರು ಇಲ್ಲದಂತ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಹಂಗಾಗಿ ಸ್ವತಃ ರಾಜಾಜಿನಗರದ ಶಾಸಕರು ಸುರೇಶ್ ಕುಮಾರ್ ಅವರೇ ಆ ಓಪನ್ ಇತ್ತಲ್ಲ ಬಾರ್ ಅಲ್ಲೇ ಹೋಗಿದ್ದಾರೆ. ಆ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದು? ನಿಮ್ಗೆ ಎಷ್ಟು ವಯಸ್ಸು? ಬೆಳಗ್ಗೆ ಕಾಫಿ ಕುಡಿತಾ ಇದೀಯಾ? ಮತ್ತೇನು ಬೆಳಗ್ಗೆ ಇದ್ದು ಮದುವೆ ಆಗಿಲ್ವಾ? ಹೆಂಡತಿ ಮಕ್ಕಳು ಇದ್ದಾರಾ? ಅವ್ರಿಗೆಲ್ಲ ಇದ ಕುಡಿಸ್ತೀಯಾ? ಆಶೆ ಆಗಲ್ಲ. ಹಿಂದೇನ ಯಾಕಂದ್ರೆ ಬೆಳಗ್ಗೆ ಎದ್ದು ಕುಡಿತೀಯಲ್ಲ, ಏನ್ ನಾಚಿಕೆ ಆಗಲ್ಲ? ಬೆಳಗ್ಗೆ 6 ಬಂದು ಕುಡಿಯೋಕೆ ಅದು ಸ್ನಾನ ಮಾಡಿ ವಿಭೂತಿ ಬೇರೆ ಬಿಟ್ಕೊಂಡ್ ಬರ್ತೀಯ. ಏನಿದೆ ತೀರ್ತಾನ ಇದು? ನೀನು ಅವತ್ತೇ ಹೇಳಿದ್ದೀನಿ ನನ್ಗೆ, ಅಜಯ್ ಬಾಪ ನೀನು ಇಲ್ಲ ಅಜಯ್ ಬಾ ಆಮೇಲೆ ಆಚೆ ಬೀಟ್ಗೆ ತಗೋ. ಎಲ್ಲೋ ಹೋದ್ರ ಅವ್ರಿಬ್ರು ಹೊಗಡೆ ನೋಡ್ರಿ. ಯಾರು ಇಲ್ಲ ಅಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಯಾರನ್ನಪ್ಪ ಬೇಕೋ ಬೇಕಾದ್ರೆ ಬಾ. ಮಾಡಿ ಮೇಲೆ ಹೋಗ್ರ ಬೇರೆ ಮಾಡಿ ಮೇಲೆ ನೋಡಿ. ಏನಪ್ಪ ನಿಮ್ಮ ಹೆಸರು?